ಹಿಂದಷ್ಟೇ ಒಬ್ಬ ಅಧಿಕಾರಿಯ ಮೇಲೆ ಅಥವಾ ಒಬ್ಬ ವ್ಯಕ್ತಿಯ ಮೇಲೆ ಇಡಿ ಅಧಿಕಾರಿಗಳು, ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ದಾಳಿಯನ್ನ ನಡೆಸೋದಕ್ಕೆ ಅಂತ ಹೋಗಿರ್ತಾರೆ. ಹಾಗೆ ಹೋಗಿರ್ಬೇಕಾದ್ರೆ ಅವರು ಕೇಂದ್ರೀಯ ಯೋಧರು ಅಥವಾ ಏನು CRPF ಯೋಧರು ಅಂತ ಏನ್ ಹೇಳ್ತೀವಿ, ಇವರನ್ನ ರಕ್ಷಣೆಗೆ ಅಂತ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಬಹುದು, ಉದ್ವಿಗ್ನತೆ ಸಂಭವಿಸಬಹುದು, ಗಲಾಟೆಗಳಾಗಬಹುದು ಅನ್ನುವಂತಹ ಲೆಕ್ಕಾಚಾರ ಹಾಕೊಂಡೆ ಅಂತವ್ರನ್ನ ಸೇಫ್ಟಿಗೆ ಅಂತ ಕೊಂಡೊಯ್ದಿರ್ತಾರೆ. ಅಂದ್ರೆ ಭದ್ರತೆಗೆ ಅಂತ ಅವ್ರನ್ನ ತಗೊಂಡು ಹೋಗಿರ್ತಾರೆ ಜೊತೆಗೆ. ಆದ್ರೆ ಅವರಿದ್ರೂ ಕೂಡ ಅವ್ರಗಳ ಮೇಲೆ ದಾಳಿ ಆಗತ್ತೆ, ಅಂದ್ರೆ ಈ ಕೇಂದ್ರದ ಅಧಿಕಾರಿಗಳ ಮೇಲೆ ದಾಳಿ ಆಗತ್ತೆ. ಹಾಗಾದ್ರೆ ಆ ದಾಳಿ ಯಾವ ಸಂದರ್ಭದಲ್ಲಾಗತ್ತೆ? ಜೊತೆಗೆ ಈ ದಾಳಿ ಆದ ನಂತರ CRPF ನವರು ತಮ್ಮ ಬಟ್ಟೆಯ ಶೈಲಿಯನ್ನೇ ಬದಲಾಯಿಸ್ಕೊಂಡ್ಬಿಟ್ಟಿದಾರಂತೆ. ರಕ್ಷಾ ಕವಚದ ರೀತಿ ತಮ್ಮ ಬಾಡಿಗಳಿಗೆ ಒಂದು ರೀತಿ ಸೇಫ್ಟಿ ಶೀಲ್ಡ್ ಗಳನ್ನ ಹಾಕೊಳ್ಳುವಂತದ್ದಾಗಿರ್ಬಹುದು, ವಿಶೇಷ ಹೆಲ್ಮೆಟ್ ಗಳನ್ನ ಬಳಸುವಂತದ್ದಾಗಿರಬಹುದು, ಇನ್ನು ಕೈಯಲ್ಲಿ ಬೇರೆ ಬೇರೆ ಶಸ್ತ್ರಗಳನ್ನ ಹಿಡ್ಕೊಳ್ಳೋದಾಗಿರಬಹುದು, ಇವೆಲ್ಲವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಯೋಧರು ಏನ್ ಹೇಳ್ತಾರೆ ನೋಡೋಣ. ಶೋಧ ಕಾರ್ಯದ ವೇಳೆ ಸ್ವತಃ ಕೇಂದ್ರೀಯ ಸಂಸ್ಥೆಯ ಅಧಿಕಾರಿಗಳ ಮೇಲೆಯೇ ಹಲ್ಲೆ ನಡೆದಿದೆ. ಶಸ್ತ್ರಸಜ್ಜಿತ CRPF ಸಿಬ್ಬಂದಿ ಇದ್ದರೂ ಕೂಡ ಈ ದಾಳಿಯನ್ನ ತಡೆಯಲಾಗಲಿಲ್ಲ. ಮತ್ತೊಂದೆಡೆ ಕೇಂದ್ರ ಪಡೆಯ ಕಾರಿನ ಗಾಜು ಕೂಡ ಒಡೆದಿದೆ. ಶಹಜಹಾನ್ ಶೇಖ್ ಅವರ ನಿವಾಸದ ಆವರಣಕ್ಕೆ ಹೋದಾಗ ಎದುರಿಸಬೇಕಾದ ಪರಿಸ್ಥಿತಿಯಿಂದ CRPF ಈಗ ಜಾಗೃತವಾಗಿದ್ದು ಯೋಧರಿಗೆ ಭದ್ರತೆ ಹೆಚ್ಚಿಸಲಾಗಿದೆ. ಕೈಯಲ್ಲಿ ಶಸ್ತ್ರಾಸ್ತ್ರಗಳಿದ್ದರೂ ತಾವು ಸುರಕ್ಷಿತವಾಗಿದ್ದೇವೆ ಎಂದು ಭದ್ರತಾ ಪಡೆ ಭಾವಿಸುವುದಿಲ್ಲ. ಇನ್ನು ಮುಂದೆ ಯೋಧರಿಗೆ ಶೀಲ್ಡ್ ಅಥವಾ ರಕ್ಷಾ ಕವಚ ಇರಲಿದ್ದು ಅವರ ತಲೆಯ ಮೇಲೆ ವಿಶೇಷ ರೀತಿಯ ಹೆಲ್ಮೆಟ್ ಬರಲಿದೆ. ಪಡಿತರ ಭ್ರಷ್ಟಾಚಾರದ ಆರೋಪ ಹೊತ್ತಿರುವ ಶಂಕರ್ ಅದಯ್ಯ ಅವರನ್ನ ಬುಧವಾರ ಬೆಳಗ್ಗೆ CJO ಕಾಂಪ್ಲೆಕ್ಸ್ನಿಂದ ಹೊರಗೆ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕರೆದೊಯ್ಯಲಾಗಿತ್ತು. ಇದಕ್ಕೂ ಮುನ್ನ ಇಡಿ ಕಚೇರಿಯ ಹೊರಗೆ ಕೇಂದ್ರ ಪಡೆಗಳನ್ನ ನಿಯೋಜಿಸಲಾಗಿತ್ತು. ಅಲ್ಲಿ ಕೇಂದ್ರ ಪಡೆಗಳು ಹೆಲ್ಮೆಟ್, ಬಾಡಿ ಪ್ರೊಟೆಕ್ಟರ್, ಜಾಕೆಟ್, ಕೋಲು, ಶೀಲ್ಡ್ ಧರಿಸಿ ನಿಂತಿದ್ದು ಕಂಡುಬಂತು. ಮೂಲಗಳ ಪ್ರಕಾರ ಸಂದೇಶ ಖಾಲಿ ಘಟನೆಯ ನಂತರ CRPF ಯೋಧರ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಉನ್ನತ ಹಂತದಿಂದ ಈ ಆದೇಶವನ್ನ ನೀಡಲಾಗಿದೆ. ಜಮ್ಮು ಕಾಶ್ಮೀರ ಮತ್ತು ಮಾವೋವಾದಿ ಪ್ರಾಬಲ್ಯದ ಛತ್ತೀಸ್ಗಢದಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ CRPF ಯೋಧರಿಗೆ ಹೆಚ್ಚಿನ ಸುರಕ್ಷತೆ ಬೇಕಾಗಿದೆ. ಯೋಧರು ಸಾಮಾನ್ಯವಾಗಿ ಈ ರೀತಿಯಲ್ಲಿ ಕಾಣಿಸಿಕೊಳ್ತಾರೆ. ಇನ್ನು ಶೋಧ ಕಾರ್ಯಾಚರಣೆ ನಡೆಸುವಾಗ ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲು ಮತ್ತು ಪರಿಸ್ಥಿತಿಯನ್ನ ನಿಯಂತ್ರಿಸಲು ಈ ಭದ್ರತೆಯನ್ನ ವಿಸ್ತರಿಸಲಾಗಿದೆ. ಅದೇನೆಂದರೆ ಮುಂದೆ ಯಾವುದೇ ಶೋಧ ಕಾರ್ಯಾಚರಣೆಗೆ ಮುಂದಾದರೆ ಯೋಧರು ಈ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಬೇಕಾಗುತ್ತದೆ. ಕಳೆದ ಶುಕ್ರವಾರ ಸಂದೇಶ ಖಾಲಿಯಲ್ಲಿ ಶೇಖ್ ಶಹಜಹಾನ್ ನಿವಾಸದಲ್ಲಿ ಇಡಿ ಅಧಿಕಾರಿಗಳ ಮೇಲೆ ಅವರ ಅನುಯಾಯಿಗಳು ದಾಳಿ ಮಾಡಿದ್ರು. ಆ ಹೊತ್ತಲ್ಲಿ ಅಧಿಕಾರಿಗಳು ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡು ಅಲ್ಲಿಂದ ಪಲಾಯನ ಮಾಡಬೇಕಾಯಿತು. ಘಟನೆಯನ್ನ ಎಲ್ಲಾ ವಲಯಗಳು ಖಂಡಿಸಿವೆ. ಘಟನೆಯ ನಂತರ 3 ದಿನಗಳ ಕಳೆದರೂ ಕೂಡ ಶಹಜಹಾನ್ ಖಾನ್ ಅವರನ್ನ ಇನ್ನೂ ಕೂಡ ಬಂಧಿಸಲಾಗಿಲ್ಲ.